ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನಾದರೂ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಇನ್ನೂ ಜಮಾ ಆಗಲಿಕ್ಕೆ ಜಾಸ್ತಿ ಜನರಿಗೆ ಜಮಾ ಆಗಲಿಕ್ಕೆ ಶುರುವಾಗಿದೆಯಾ, ಅದರ ಜೊತೆಯಲ್ಲಿ ಈಗ ಏಪ್ರಿಲ್ 12ನೇ ತಾರೀಕಿಂದ ಗೃಹಲಕ್ಷ್ಮಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ನಿಜವಾಗ್ಲೂ 19ನೇ ಕಂತು ಏಪ್ರಿಲ್ 12ರಿಂದ ಶುರುವಾಗಿದೆಯಾ ಇಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ 17ನೇ ಕಂತಿನ ಬಗ್ಗೆ ಹೇಳ್ಬಿಟ್ಟು ನಿಮಗೆ 18, 19ನೇ ಕಂತು ಬಗ್ಗೆ ಹೇಳ್ತೀನಿ. ಗೃಹಲಕ್ಷ್ಮಿ 17ನೇ ಕಂತು ಜಮಾ ಆಗುವಂಥ ಸಂದರ್ಭದಲ್ಲಿ ಒಂದು ಮಧ್ಯಂತರ 60% ಜನರಿಗೆ ಜಮಾ ಆಗಿ ಪ್ರಾಬ್ಲಮ್ ಆಗಿತ್ತು. ಮತ್ತು ಉಳಿದ 40% ಜನರಿಗೆ ಒಂದು ಮಧ್ಯಂತರ ಒಂದು 10 ದಿನಗಳ ಒಂದು ಅಂತರ ತಗೊಂಡು ನೆಕ್ಸ್ಟ್ ಬಿಡುಗಡೆ ಆಗಲಿಕ್ಕೆ ಆರಂಭ ಆಯಿತು, ಓಕೆನಾ. ಬಟ್ ಆದರೆ ಗೃಹಲಕ್ಷ್ಮಿ 18ನೇ ಕಂತು ಸರಾಗವಾಗಿ ಜಮಾ ಆಗಲಿಕ್ಕೆ ಶುರುವಾಯಿತು. 90% ಅಷ್ಟು ಜನರಿಗೆ ಜಮಾ ಆಯಿತು. ಬಟ್ ಆದರೆ ಕೇವಲ 10% ಜನರಿಗೆ ಇನ್ನೂ ಕೂಡ ಜಮಾ ಆಗಲಿಲ್ಲ. ಅದು ಈಗ 3ನೇ ಹಂತದಲ್ಲಿ ಏಪ್ರಿಲ್ 12ನೇ ತಾರೀಕಿಂದ ಜಮಾ ಆಗಲಿಕ್ಕೆ ಶುರುವಾಗಿದೆ. ನಿಮಗೂ ಏನಾದರೂ 18ನೇ ಕಂತು ಬಂದಿಲ್ವಾ ಅಥವಾ ನಿಮಗೆ ಜಮಾ ಆಗಿದೆಯಾ, ಎಲ್ಲರೂ ಕೂಡ ತಪ್ಪದೇ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. 19ನೇ ಕಂತು ಏಪ್ರಿಲ್ 12ರಿಂದ ಶುರುವಾಗಿರೋದು. ಬಾಕಿ ಉಳಿದಿರ್ತಕ್ಕಂಥ 18ನೇ ಕಂತು ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು 19ನೇ ಕಂತು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು 18ನೇ ಕಂತು ಮಾತ್ರ ನಿಮಗೆ ಏಪ್ರಿಲ್ 12ರಿಂದ ಜಮಾ ಆಗಲಿಕ್ಕೆ ಶುರುವಾಗಿದೆ. ಅದರ ಜೊತೆಯಲ್ಲಿ ಏಪ್ರಿಲ್ 12ನೇ ತಾರೀಕಿಂದನೇ ನಿಮಗೆ ಪೆನ್ಷನ್ ಹಣ ಕೂಡ ಜಮಾ ಆಗಲಿಕ್ಕೆ ಶುರುವಾಗಿದೆ. ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ನಿಮಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಇದು ಜಮಾ ಆಗಲಿಕ್ಕೆ ಶುರುವಾಗಿದೆ. ಬಟ್ ಆದರೆ ಇನ್ನೂ ಕೂಡ ನೀವು ಗಮನಿಸ್ತಾ ಹೋದರೆ, ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 27% ಜಮಾ ಆಗಿದೆ ಅಂತ ವೋಟ್ ಮಾಡಿದ್ರು. ಇವತ್ತು ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದನ್ನ ನಿಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. 27ರಿಂದ 29%ಗೆ ಏರಿಕೆ ಆಗಿದೆ. ಕೇವಲ 2% ಜನರಿಗೆ ಮಾತ್ರ ಒಂದು ದಿನದಲ್ಲಿ ಜಮಾ ಆಗ್ತಾ ಇದೆ. ಹಾಗಾಗಿ ನಮಗೆ ಮಾತ್ರ ಬಂದಿಲ್ಲ, ಬೇರೆ ಎಲ್ರಿಗೂ ಜಮಾ ಆಗಿಬಿಟ್ಟಿದೆ ಅಂತ ಹೇಳಿ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಎಲ್ಲರಿಗೂ ಜಮಾ ಆಗುತ್ತೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ, ಓಕೆನಾ. ಇನ್ನು 19ನೇ ಕಂತಿನ ಬಗ್ಗೆ ಹೇಳಬೇಕು. ಯಾವಾಗ ಜಮಾ ಆಗುತ್ತೆ? 19ನೇ ಕಂತು ಬರಲೇ ಇಲ್ವಲ್ಲ. ಈಗ ಆಲ್ರೆಡಿ 2ನೇ ವಾರ ಆರಂಭ ಆಯಿತು, ಇನ್ನೂ ಕೂಡ ಜಮಾ ಆಗಿಲ್ಲಲ್ಲ, ಯಾಕೆ ಇರ್ಬೋದು ಅಂತ ನೋಡೋದಕ್ಕೆ ಹೋದರೆ, ನಿಮಗೆ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ. ಬಟ್ ಆದರೆ ಫಲಾನುಭವಿಗಳ ಖಾತೆಗೆ DBTಗೆ ಇನ್ನೂ ಕೂಡ ಪುಷ್ ಮಾಡಿಲ್ಲ. DBT ಪುಷ್ ಮಾಡ್ತಿದ್ದ ಹಾಗೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಎಲ್ಲೋ ಒಂದು ಕಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿಗಳಲ್ಲಿ ಸ್ವಲ್ಪ ಅವ್ರು ಕೆಲಸ ಮಾಡುವಲ್ಲಿ ಟೆಕ್ನಿಕಲ್ ಇಶ್ಯೂಯಿಂದ ಡಿಲೇ ಆಗಿರ್ಬೋದು. ವೆಯ್ಟ್ ಮಾಡಿ ನೋಡೋಣ. ಶೀಘ್ರದಲ್ಲಿ ಬಿಡುಗಡೆ ಆಗೋದಂತೂ ಪಕ್ಕ, ಯಾವುದೇ ಡೌಟ್ ಇಲ್ಲ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಏನಿದೆ ಇವತ್ತಿನ ಅಪ್ಡೇಟ್ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಹಣ ಬಿಡುಗಡೆ ಆಗಿದ್ರೆ ನಿಮ್ಮ ಸ್ಕ್ರೀನ್ಶಾಟ್ ಕಳಿಸಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ DM ಮಾಡಿ, ಓಕೆನಾ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.